ನಮಸ್ಕಾರ ರೈತ ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣದ ಸ್ಪಷ್ಟವಾದ ಮಾಹಿತಿಯನ್ನು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗೆ ಅದರ ಜೊತೆಗೆ ಯಾವ ಯಾವ ಜಿಲ್ಲೆಗೆ ಇವತ್ತು ಹಣ ಬರ್ತಾ ಇದೆ, ಆ ಒಂದು ಜಿಲ್ಲೆಯಲ್ಲಿ ರೈತರು ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಲಿಸ್ಟ್ ಆದರೂ ಇದೆಯಾ, ನಿಮ್ಮ ಜಿಲ್ಲೆ ಏನಾದರೂ ಈ ಒಂದು ಲಿಸ್ಟ್ ಅಲ್ಲಿ ಇದೆಯಾ ಎನ್ನುವ ಸ್ಪಷ್ಟವಾದ ಮಾಹಿತಿ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಅದರ ಜೊತೆಗೆ ಇಲ್ಲಿ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರೈತ ಸ್ನೇಹಿತರೆ, ರೈತರಿಗೆ ನಿದ್ದೆಗೆಡಿಸುವಂತಹ ಸಾಲಗಳು ಬಹಳಷ್ಟು ಇರ್ತವೆ. ಆ ಒಂದು ಸಾಲವನ್ನು ಮನ್ನಾ ಮಾಡುವ ಯೋಜನೆಯನ್ನು ಕೂಡ ಇಲ್ಲಿ ಸರ್ಕಾರ ಇವಾಗ ಜಾರಿಗೆ ತಂದಿದೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ರೈತರಿಗೆ ಹಲವಾರು ಯೋಜನೆ ಕೂಡ ಸರ್ಕಾರದಿಂದ ನಿರ್ಧರಿಸಿದ್ದಾರೆ. ಆ ಒಂದು ಯೋಜನೆಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ರೈತ ಸ್ನೇಹಿತರೆ, ಈ ಒಂದು 12 ಜಿಲ್ಲೆಗಳು ಯಾವುವು ಮತ್ತು ಆ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಇಷ್ಟು ಇದೆಯಾ ಇಲ್ವಾ ಅಂತ ಕೂಡ ನಾವು ನಿಮಗೆ ಹೇಳ್ತೇನೆ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ, ಸಂಪೂರ್ಣವಾಗಿ ನೋಡಿ. ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯೋದಿಲ್ಲ. ಈ ಬಾರಿ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ 2,000 ರೂಪಾಯಿ ಹಣ ರೈತರ ಖಾತೆಗೆ ಜಮಾ ಆಗ್ತಾ ಇದೆ. ಇಲ್ಲಿ ಕೇಂದ್ರ ಸರ್ಕಾರವು 2025ರಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದೆ. 20ನೇ ಕಂತಿನ ಹಣವನ್ನು ಕೂಡ ಇಲ್ಲಿ ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ಕೂಡ ನಾವು ನೀಡ್ತೇವೆ. ಆ ಒಂದು ವೆಬ್ಸೈಟ್ ಮೂಲಕ ಹೋಗಿ ನೀವು ಹಣವನ್ನು ಚೆಕ್ ಮಾಡಬಹುದು. ರೈತ ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ. ಹಾಗೆ ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಬರ್ತಾ ಇದೆ ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಇಲ್ಲಿ ಜಿಲ್ಲೆಯ ಲಿಸ್ಟ್ ಅನ್ನು ಹೇಳೋದಾದ್ರೆ ತುಮಕೂರು ಜಿಲ್ಲೆಗೆ ಬಹಳಷ್ಟು ಜನರಿಗೆ ಈ ಒಂದು ಹಣ ಬರ್ತಾ ಇದೆ. ಆ ಒಂದು ತುಮಕೂರು ಜಿಲ್ಲೆಯಲ್ಲಿ 94% ಅಷ್ಟು ಜನರಿಗೆ ಹಣ ಬರ್ತಾ ಇದೆ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ 91% ಅಷ್ಟು ಹಣ ಬರ್ತಾ ಇದೆ ಮತ್ತು ದಾವಣಗೆರೆ ಜಿಲ್ಲೆಗೆ 89% ಹಣ ಬರ್ತಾ ಇದೆ ಮತ್ತು ಹಾಸನ ಜಿಲ್ಲೆಯಲ್ಲೂ ಕೂಡ 87% ಅಷ್ಟು ಜನರಿಗೆ ಹಣ ಬರ್ತಾ ಇದೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ 85% ಅಷ್ಟು ಹಣ ಬರ್ತಾ ಇದೆ. ಬಳ್ಳಾರಿ ಜಿಲ್ಲೆಗೂ ಕೂಡ 82 ಮತ್ತು 92 ಅಂತ ಕೂಡ ಕೊಟ್ಟಿದ್ದಾರೆ. ಅಂತಹ ಲಿಸ್ಟ್ ಅನ್ನು ಕೂಡ ಇಲ್ಲಿ ನೀಡಲಾಗಿದೆ. ಈ ಒಂದು ಬಳ್ಳಾರಿ ಜಿಲ್ಲೆಗೆ 82ರಿಂದ 92% ಅಷ್ಟು ಹಣ ಸಿಗುತ್ತಿದೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ 86% ಅಷ್ಟು ಹಣ ಸಿಗ್ತಾ ಇದೆ. ಬೀದರ್ ಜಿಲ್ಲೆಗೆ 88% ಅಷ್ಟು ಹಣ ಸಿಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಗೆ 90% ಅಷ್ಟು ಹಣ ಸಿಗ್ತಾ ಇದೆ. ರೈತರಿಗೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಸಿಗುವಂತದ್ದು ಮತ್ತು ಹಾಗೆ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ 93% ಅಷ್ಟು ಹಣ ಸಿಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಗೂ 84% ಅಷ್ಟು ಹಣ ಸಿಗ್ತಾ ಇದೆ. ಕೊಪ್ಪಳ ಜಿಲ್ಲೆಗೂ ಕೂಡ 89% ಅಷ್ಟು ರೈತರ ಖಾತೆಗೆ ಈ ಒಂದು ಹಣ ಬರ್ತಾ ಇದೆ. ಆದ್ರೆ ಈ ಒಂದು 89, 99 ಹಿಂಗೆ ಅದಾವಲ್ವಾ, ಅವು 100ಕ್ಕೆ 100 ಆಗ್ಬೇಕು ಅಂತ ಕೂಡ ನಾನು ಮನವಿ ಮಾಡ್ಕೊಂತೇನೆ. ಏಕೆಂದ್ರೆ ಈ ಒಂದು 100ಕ್ಕೆ 100 ಆಗ್ಬೇಕಂದ್ರೆ ಆ ಒಂದು ರೈತರಿಗೆ ಪ್ರತಿಯೊಬ್ಬ ರೈತರಿಗೆ ಈ ಒಂದು ಹಣ ಸಿಗುವಂತದ್ದು. ಇಲ್ಲಿ 89 ಅಥವಾ 99, 84% ಅಷ್ಟು ಹಣ ಇದೆ ಅಲ್ವಾ. ಇನ್ನು ಉಳಿದ 15 ಜನ ಮತ್ತು 20 ಜನ ಹೀಗೆ ಅವರು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ ಅಲ್ಲಿ ಅಪ್ಡೇಟ್ ಆಗಿರ್ಬೋದು ಅಥವಾ ಏನೋ ಒಂದು ಸಮಸ್ಯೆ, ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನೋ ಒಂದು ಸಮಸ್ಯೆ ಇದ್ರೆ ಅಂತ ಜನರನ್ನು ತೆಗೆದು ಹಾಕಲಾಗಿದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಅದಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್, ಪ್ರತಿಯೊಬ್ಬ ರೈತರ ಡಾಕ್ಯುಮೆಂಟ್ಸ್ ಸರಿ ಮಾಡಿಸಿಕೊಳ್ಳಿ. ಆ ಒಂದು ಹಣ ನಿಮಗೆ ಪಡೆದುಕೊಳ್ಳಿ. ಏಕೆಂದ್ರೆ ಈ ಒಂದು ಹಣವು ನಿಮ್ಮ ಹಕ್ಕಾಗಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ಈ ಒಂದು ಜಿಲ್ಲೆಗಳನ್ನು ಶೇಕಡಾವಾರಿನಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ಮತ್ತು ಈ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ಅದೇ ತರಹ ನಿಮ್ಮ ಮೊಬೈಲ್ ನಲ್ಲೇ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಚೆಕ್ ಮಾಡಬಹುದು. ಅದನ್ನು ಹೇಗೆ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಒಂದು ವೆಬ್ಸೈಟ್ ಲಿಂಕ್, ಇದೇ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಡ್ತೇವೆ. ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೆನಿಫಿಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡುವ ಅವಕಾಶವಿರುತ್ತದೆ. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ನಂಬರ್ ಅಥವಾ ಖಾತೆ ನಂಬರ್ ಅನ್ನು ಅದಕ್ಕೆ ಕ್ಲಿಕ್ ಮಾಡಬೇಕಾಗುತ್ತದೆ. ಅಂದ್ರೆ ನಿಮ್ಮ ಆಧಾರ್ ನಂಬರ್ ಅಥವಾ ಖಾತೆ ನಂಬರ್, ನಿಮ್ಮ ಬ್ಯಾಂಕ್ ಖಾತೆ ಇರ್ತಾ ಅಲ್ವಾ, ಆ ಒಂದು ಸಂಖ್ಯೆಗಳನ್ನು ಅದಕ್ಕೆ ನಮೂದಿಸಬೇಕಾಗುತ್ತದೆ. ಅದನ್ನು ಹಾಕಿದ ಕೂಡಲೇ ನಿಮಗೆ ಯಾವ ಕಂತು ಹಣ ಪಡೆದಿದ್ದೀರಿ ಅಥವಾ ಇನ್ನು ಯಾವ ಕಂತಿನ ಹಣ ಪೆಂಡಿಂಗ್ ಇದೆ ಮತ್ತು 20ನೇ ಕಂತಿನ ಹಣ ನಿಮಗೆ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ಅದು ನಿಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಅದರಿಂದ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಹಣವನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಮೂಲಕವೇ. ಹಾಗೆಯೇ ಇಲ್ಲಿ ರೈತರಿಗೆ ಸಹಾಯವಾಗುವ ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡಲಾಗಿದೆ. ಹೌದು, ಇಲ್ಲಿ ಪಿಎಂ ಕಿಸಾನ್ ಟೋಲ್ ಫ್ರೀ ಅಂತ ಕೂಡ ಇಲ್ಲಿ ಒಂದು ಮೊಬೈಲ್ ಸಂಖ್ಯೆಯನ್ನು, ರೈತರಿಗೆ ಸಹಾಯವಾಗುವ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಡಲಾಗಿದೆ. ಈ ಒಂದು ಮೊಬೈಲ್ ಸಂಖ್ಯೆಗೆ ನೀವೇನಾದ್ರೂ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಅದಕ್ಕೆ ಹೇಳ್ಕೊಂಡ್ರೆ ಆ ಒಂದು ಸಮಸ್ಯೆ ಕೂಡ ಬಗೆಹರಿಸ್ತಾರೆ ಇಲ್ಲಿ ಸರ್ಕಾರದಿಂದ. ಅಥವಾ ನಿಮ್ದು ಯಾವುದೇ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕಂದ್ರೆ ನೀವು CSC ಕೇಂದ್ರಕ್ಕೆ ಹೋಗಿ ಸಂಪರ್ಕಿಸಿ ಆ ಒಂದು ಆಧಾರ್ ಕಾರ್ಡ್ ಅನ್ನು ತಿದ್ದುಪಡಿ ಮಾಡಿಸಿಕೊಳ್ಳಿ. ಮತ್ತು ನಿಮ್ಮ ಬ್ಯಾಂಕ್ ಖಾತೆಯನ್ನು ಸರಿಪಡಿಸಬೇಕಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಈ ಒಂದು ನಂಬರ್ಗೆ ಸರಿಯಾಗಿ ನೀವು ಫೋನ್ ಮಾಡಿದ ತಕ್ಷಣವೇ ನಿಮಗೆ ಆ ಒಂದು ಸಮಸ್ಯೆ ಬಗೆಹರುವಂತದ್ದು. ಹೌದು, ಬ್ಯಾಂಕ್ ಖಾತೆಯಲ್ಲಿ ಸಂಬಂಧಿಸಿದ ಸಮಸ್ಯೆ ಏನಾದರೂ ಇದ್ರೆ ಈ ಒಂದು ದೂರವಾಣಿ ಸಂಖ್ಯೆ ನಾನು ನಿಮಗೆ ಹೇಳ್ತೇನೆ. 155261 ಅಥವಾ 10
10 ಮತ್ತು 115526 ಈ ಒಂದು ನಂಬರ್ಗೆ ನೀವೇನಾದ್ರೂ ಕರೆ ಮಾಡಿದ್ರೆ ನಿಮ್ಗೆ ಈ ಒಂದು ಹಣ ನಿಮ್ಗೆ ಸಿಗುವಂತದ್ದು ಅಂತ ಕೂಡ ನಾನು ನಿಮ್ಗೆ ಹೇಳ್ತೇನೆ. ಮತ್ತು ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣವನ್ನು ಪಡೆದುಕೊಳ್ಳಿ. ಹಾಗೆಯೇ ಇಲ್ಲಿ PM ಕಿಸಾನ್ ಯೋಜನೆಯ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸಿದ್ದೇನೆ. ಹಾಗೆ ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ತಿಳಿಸಿದ್ದೇನೆ. ನಿಮ್ಗೆ ಏನಾದ್ರೂ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಡಾಕ್ಯುಮೆಂಟ್ ಸರಿಯಾಗಿ ಮಾಡಿಸ್ಕೊಳ್ಳಿ ಮತ್ತು ಯಾವುದೇ ಒಂದು ಸಮಸ್ಯೆ ಇದ್ರೆ ನಿಮ್ಗೆ ಅಲ್ಲಿ ಹೋಗಿ ಅಂತ ಹೇಳಿದ್ದೇನೆ. ಮತ್ತು ಇವಾಗ ನಾನು ನಿಮ್ಗೆ ತಿಳಿಸ್ತಾ ಇರುವಂತದ್ದು ಕೃಷಿ ಸಾಲ ಮನ್ನಾ. ಹೌದು ರೈತ ಸ್ನೇಹಿತರೆ, ಇಲ್ಲಿ ರೈತರಿಗೆ ನಿದ್ದೆಗೆಡಿಸುವಂತಹ ಈ ಒಂದು ಕೃಷಿ ಸಾಲ ಬಹಳಷ್ಟು ಜನರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಈ ಒಂದು ಯೋಜನೆಯನ್ನು ಸರ್ಕಾರವೇ ನಿರ್ಧರಿಸಿ ಜಾರಿಗೆ ತರಲಾಗಿದೆ. ಕೃಷಿ ಸಾಲ ಮನ್ನಾ ಇತ್ತೀಚಿನ ಸ್ಥಿತಿಯನ್ನು ಕೂಡ ಸರ್ಕಾರ ತಿಳಿಸಲಾಗಿದೆ. ರಾಜ್ಯ ಸರ್ಕಾರದಿಂದ ಸಾಲ ಮನ್ನಾ ಕುರಿತು ಘೋಷಣೆಯಲ್ಲಿ ತಿಳಿಸಲಾಗಿದೆ. ಇದರ ಸ್ಪಷ್ಟತೆಯನ್ನು ನಾನು ನಿಮ್ಗೆ ತಿಳಿಸ್ತೇನೆ ರೈತ ಸ್ನೇಹಿತರೆ. ಇಲ್ಲಿ ಪ್ರತಿಯೊಬ್ಬ ರೈತರು ಈ ಒಂದು ಸಾಲ ಮನ್ನಾ ನೀವು ಬಗೆಹರಿಸಿಕೊಳ್ಬೇಕಂದ್ರೆ, ಸಾಲ ಮನ್ನಾಗೆ ನೀವು ಆದ್ಯತೆ ನೀಡಬೇಕಂದ್ರೆ KCC ಮತ್ತು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಪಡೆದ ಸಾಲಗಳಿಗೆ ಮೊದಲು ಆದ್ಯತೆಯನ್ನು ನೀಡಲಾಗುತ್ತದೆ. ಹೌದು ರೈತ ಸ್ನೇಹಿತರೆ, ನೀವು ಸರ್ಕಾರಿ ಬ್ಯಾಂಕ್ ಅಲ್ಲಿ ಆಗಿರ್ಬೋದು ಅಥವಾ KCC ಬ್ಯಾಂಕ್ ಅಲ್ಲಿ ನೀವು ಸಾಲ ಪಡೆದ್ರೆ ಅಂತ ಸಾಲಗಳು ಮನ್ನಾ ಆಗುವಂತದ್ದು. ಮತ್ತು ಇಲ್ಲಿ 2022ರಿಂದ 23ರವರೆಗೆ ಪಡೆದ 1.5 ಲಕ್ಷದವರೆಗೂ ಕೂಡ ಕೃಷಿ ಸಾಲವನ್ನು ಮನ್ನಾ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಪ್ರತ್ಯೇಕ ಪೋರ್ಟಲ್ಗಳನ್ನು ತಿಳಿಸುವುದಾದ್ರೆ ಆಧಾರ್ ಲಿಂಕ್ ಮತ್ತು ನಿಮ್ಮ ರೈತರ ಲಿಸ್ಟ್ ಇರ್ತದಲ್ವಾ ಅದನ್ನು ಅವರಿಗೆ ನೀಡಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಸಾಲ ಮನ್ನಾ ಆಗುವಂತದ್ದು. ಮತ್ತು ಇಲ್ಲಿ 1ನೇ ಹಂತದಿಂದ 7 ಜಿಲ್ಲೆಗಳಿಗೆ ಪಾವತಿ ಪ್ರಕ್ರಿಯೆ ಆರಂಭವಾಗಿದೆ. ಅಂದ್ರೆ ಈ ಒಂದು ಜಿಲ್ಲೆಗಳಿಗೆ ಸಾಲ ಮನ್ನಾ ಇವಾಗಲೇ ಶುರುವಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಬೆಳಗಾವಿ ಜಿಲ್ಲೆ, ವಿಜಯಪುರ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ, ಕಲಬುರಗಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಈ ಒಂದಿಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣವನ್ನು, ಈ ಒಂದು ಸಾಲ ಮನ್ನಾವನ್ನು ಯೋಜನೆಯನ್ನು ಆ ಒಂದು ಜಿಲ್ಲೆಗಳಿಗೆ ಇವಾಗ ನಡೆಸ್ತಾ ಇದ್ದು ಆ ಒಂದು ಸಾಲ ಮಾಡುವವರಿಗೆ ಮನ್ನಾ ಆಗುತ್ತಿದೆ. ಕೃಷಿಯಲ್ಲಿ ಯಾರೆಲ್ಲ ರೈತರು ಸಾಲ ಮಾಡಿದ್ದಾರೋ ಅಂತವರಿಗೆ ಈಗ ಮನ್ನಾ ಮಾಡುವ ಪ್ರಕ್ರಿಯೆ ನಡೆದಿದೆ. ಹಾಗೆ ಪ್ರತಿಯೊಬ್ಬ ಜಿಲ್ಲೆಗೂ ಈ ಒಂದು ಅವಕಾಶ ಸಿಗುವಂತದ್ದು. ಮತ್ತು ಹೆಚ್ಚಿನ ಒಂದು ಯಾವುದೇ ಒಂದು ನೀವು ಏನ್ ಮಾಡ್ಬೇಕಂದ್ರೆ ಹೆಚ್ಚಿಗೆ ಸಾಲ ಇರ್ತೈತಲ್ವಾ ಆ ಒಂದು ಸಾಲವನ್ನು ಕೂಡ ಮನ್ನಾ ಮಾಡ್ಬೇಕಂದ್ರೆ ರೈತರು ಮಾಡಬೇಕಾದ ಮುಖ್ಯ ಕೆಲಸಗಳು ಏನಂದ್ರೆ ಆಧಾರ್ ಖಾತೆಗೆ ಲಿಂಕ್ ಮಾಡಿಸ್ಬೇಕು. ಹೌದು ರೈತ ಸ್ನೇಹಿತರೆ, ಆಧಾರ್ ನಲ್ಲಿ ಖಾತೆಯನ್ನು ನಿಮ್ಮ ಬ್ಯಾಂಕ್ ಖಾತೆಯನ್ನು ಲಿಂಕ್ ಮಾಡಿಸ್ಬೇಕು. ಮತ್ತು ಈ KYC ಪ್ರತಿಯೊಬ್ಬ ರೈತರು ಕೂಡ ಮಾಡಿಸಿರ್ಬೇಕು. ಬ್ಯಾಂಕ್ ಖಾತೆ ವಿಳಾಸ ಸರಿಯಾಗಿರ್ಬೇಕು. ಅಂದ್ರೆ ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ ವಿಳಾಸ ಇರುತ್ತಲ್ವಾ, ನಿಮ್ಮ ಊರ ಹೆಸರು, ಮನೆ ಹೆಸರು ಇರ್ತೈತಲ್ಲ ಆ ಒಂದು ವಿಳಾಸ ಸರಿಯಾಗಿರಬೇಕು. ಮತ್ತು ಸಚಿವಾಲಯದ ಭೂಮಿ ಇನ್ಸ್ಪೋ ಪೋರ್ಟಲ್ಗಳಲ್ಲಿ ಹೆಸರು ಸರಿ ಇರುವುದು ಖಚಿತಪಡಿಸಿಕೊಳ್ಳಬೇಕು. ಅಂತ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿ ಇದ್ರೆ ನಿಮ್ಗೆ ಈ ಒಂದು ಹೆಚ್ಚಿಗೆ ಸಾಲ ಮನ್ನಾ ಸಿಗುವಂತದ್ದು. ನಿಮ್ಗೆ ಈಗ ಸಾಲ ಮನ್ನಾ ಯೋಜನೆಯನ್ನು ಸರ್ಕಾರ ನೀಡ್ತಾ ಇದೆ. ನಿಮ್ಮ ಆಧಾರ್ ಕಾರ್ಡ್ ಸರಿ ಇಲ್ಲ ಅಂದ್ರೆ ಈ ಒಂದು ಯೋಜನೆ ನಿಮ್ಗೂ ಸಿಗೋದಿಲ್ಲ. ಈ KYC ಮಾಡಿಸಿಲ್ಲ ಅಂದ್ರೆ ಈ ಒಂದು ಸಾಲ ಮನ್ನಾ ಯೋಜನೆ ನಿಮ್ಗೆ ಸಿಗೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬ ರೈತರು ಈ ಒಂದು ಸಾಲ ಮನ್ನಾ ಯೋಜನೆ ನಿಮ್ಗೆ ಸಿಗ್ಬೇಕಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿ ಇರಬೇಕು. ಪ್ರತಿಯೊಂದು ನಿಮ್ದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಿದ್ರು ಆ ಒಂದು ಡಾಕ್ಯುಮೆಂಟ್ಸ್ ಸರಿ ಇರಲೇಬೇಕು. ಮತ್ತು ಇಲ್ಲಿ ಪ್ರತಿಯೊಬ್ಬ ರೈತರಿಗೆ ಇನ್ನೂ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದೆ ಇಲ್ಲಿ ಸರ್ಕಾರದಿಂದ. ಆ ಒಂದು ಯೋಜನೆಗಳು ಏನಂದ್ರೆ ರೈತರಿಗೆ ಪ್ರಧಾನ ಮಂತ್ರಿ ಭೀಮಾ ಯೋಜನೆಯನ್ನು ಕೂಡ ಜಾರಿಗೆ ತಂದಿದೆ. ಅಂದ್ರೆ ಈ ಸರಿ ಅಂತೂ ಬಹಳಷ್ಟು ಮಳೆ ಆಗ್ತಾ ಇದೆ. ಹಾಗೆಯೇ ಅದೆಷ್ಟೋ ಜನರ ಬೆಳೆ ಹಾನಿ ಆಗ್ತಾ ಇದೆ. ಅದರಿಂದ ಇಲ್ಲಿ ಸುರಿಮಳೆಯ ಹೊಡೆತದಿಂದ ವಿಮೆಯನ್ನು ಪಾವತಿ ಮಾಡಿಸುವ ಒಂದು ನಿರ್ದಿಷ್ಟ ಅವಕಾಶವನ್ನು ನೀಡಲಾಗಿದೆ. ನೀವೇನಾದ್ರೂ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅವರಿಗೆ ನೀಡಿ ಈ ಒಂದು ಮಳೆಯಿಂದ ನಮ್ಮ ಬೆಳೆ ಹಾನಿ ಆಗಿದೆ ಅಂತ ಆ ಒಂದು ನಿಮ್ಗೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಕೇಳ್ತಾರಲ್ಲ ಆ ಒಂದು ಡಾಕ್ಯುಮೆಂಟ್ಸ್ ಅವ್ರಿಗೆ ನೀಡಿದ್ರೆ ನಿಮ್ಗೆ ಇನ್ನೂ ಈ ಒಂದು ಫಸಲ ಬಿಮಾ ಯೋಜನೆಯು ನಿಮ್ಗೆ ಸಿಗುವಂತದ್ದು ಅಂತ ಕೂಡ ನಾನು ನಿಮ್ಗೆ ತಿಳಿಸ್ತೇನೆ. ಹಾಗೆ ಇಲ್ಲಿ ರೈತರ ಸ್ವಾತನ ನಿಧಿ ಕೂಡ ಇಲ್ಲೇ ಸಿಗ್ತಾ ಇದೆ. ಅಂದ್ರೆ ಬೆಳೆ ನಾಶಕ್ಕೆ ಸರ್ಕಾರದಿಂದ 10,000 ಪರಿಹಾರ ಸಿಗುತ್ತಿದೆ ಅಂತ ಕೂಡ ಇಲ್ಲಿ ಸರ್ಕಾರವೇ ತಿಳಿಸಲಾಗಿದೆ. ಹಾಗೆ ಇಲ್ಲಿ ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಅಥವಾ ರಾಸಾಯನಿಕ ಯಾವುದೇ ಒಂದು ನಿಮ್ಗೆ ಗೊಬ್ಬರ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಹೀಗೆ ಬೀಜಗಳಾಗಿರ್ಬೋದು ಆ ಒಂದಿಷ್ಟುಗಳು ಕೂಡ ಇಲ್ಲಿ ಸಬ್ಸಿಡಿ ಬೆಲೆಗೆ ನೀಡ್ತಾ ಇದೆ. ಅದರಿಂದ ಸಬ್ಸಿಡಿ ಬೆಲೆಗೆ ಸರ್ಕಾರವೇ ನೀಡ್ತಾ ಇದೆ. ಅದನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಆದ್ದರಿಂದ ಪ್ರತಿಯೊಬ್ಬ ರೈತರು ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಳಿ ಮತ್ತು ಸಾಲ ಮನ್ನಾ ಯೋಜನೆಗಳನ್ನು ಕೂಡ ನೀವು ಪಡೆದುಕೊಳ್ಳಿ. ಮತ್ತು PM ಕಿಸಾನ್ ಯೋಜನೆಯ ಈ ಒಂದು 12 ಜಿಲ್ಲೆಯ ಲಿಸ್ಟ್ ಅನ್ನು ಹೇಳಿದೆ ಅಲ್ವಾ, ಆ ಒಂದು 12 ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆ ಇದ್ರೆ ನಿಮ್ಗೆ ಹಣ ಸಿಗುತ್ತದೆ. ಅಥವಾ ಇಲ್ಲ ಅಂದ್ರೆ ಯಾರು ಕೂಡ ವರಿ ಮಾಡ್ಕೋಬೇಡಿ. ಈ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಇಂದು ಬಿಟ್ಟಿದ್ದಾರೆ. ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆ ಕೂಡ ಬಿಡ್ತಾರೆ. ಅದನ್ನು ಕೂಡ ನಾನು ನಾಳೆ ಹೇಳ್ತೇನೆ. ಆ ಒಂದು ನಾಳೆ ಬಿಟ್ಟಿರುವ ಜಿಲ್ಲೆ ನಿಮ್ಮ ಜಿಲ್ಲೆಯು ಕೂಡ ಖಂಡಿತವಾಗಿ ಇದ್ದೇ ಇರುವಂತದ್ದು. ನಿಮ್ಗೆ ಈ ಒಂದು ವಿಡಿಯೋ ಸಂಪೂರ್ಣವಾದ ಮಾಹಿತಿ ಅರ್ಥವಾಗಿದೆ ಅಂದ್ರೆ, ಉಪಯುಕ್ತವಾಗಿದೆ ಅಂದ್ರೆ ದಯವಿಟ್ಟು ನಿಮಗೆ ಈ ಒಂದು ಚಾನಲ್ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ರೈತರ ಹಕ್ಕಿಗಾಗಿ ನಾವು ಸದಾ ಇದ್ದೇವೆ, ನಿಮ್ಮ ಜೊತೆ ಇದ್ದೇ ಇರ್ತೇವೆ. ಧನ್ಯವಾದಗಳು ರೈತ ಸ್ನೇಹಿತರೆ.